ನಮಸ್ಕಾರ ಎಲ್ರಿಗೂ. ಒಬ್ಬರು ನನ್ನ ಹತ್ರ ಮೆಸೇಜ್ ಹಾಕಿದ್ರು. ಅಂದರೆ ಇವಾಗ ನೋಡಿ, ಎಲ್ಲರೂ ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕ್ತಾ ಇದ್ದಾರೆ. ಸೊ ತುಂಬ ಜನರಿಗೆ ತುಂಬ ಕನ್ಫ್ಯೂಷನ್ ಇದೆ. ಒಂದು ಶ್ರೇಷ್ಠವಾದ ವೃತ ಅನುಷ್ಠಾನ ಅಂತ ಹೇಳ್ಬೋದು ಅಯ್ಯಪ್ಪ ಸ್ವಾಮಿಯ. ನಮ್ಮಲ್ಲಿ ತುಂಬ ವೃತಾಚರಣೆಗಳಿದ್ದು, ಒಂದು 48 ದಿನ ಅಥವಾ 41 ದಿನ, ಸೊ ಕೆಲವರು 21 ದಿನ ಆ ಮಾಲೆಯನ್ನು ಧರಿಸಿ ಸೊ ಮನೆಯನ್ನು ಬಿಟ್ಟು ಅಯ್ಯಪ್ಪ ಅಂದರೆ ಮುಂಜಾನೆ ಬೇಗ ಎದ್ದು ಆ ವೃತಾಚರಣೆಯನ್ನೆಲ್ಲ ಮಾಡ್ತಾರೆ. ಸೊ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಏನಂದರೆ, ಒಂದಿಬ್ಬರು ನನ್ನ ಹತ್ರ ಒಂದು ಕ್ವಶನ್ ಕೇಳಿದ್ರು. ಸ್ವಲ್ಪ ಕ್ವಶನ್ ಅದು ಒಂಥರ ಕಾಮಿಡಿ ಕೂಡ ಆಗಿತ್ತು. ಅಂದರೆ ಅವರ ಪ್ರಶ್ನೆ ಏನಂದರೆ, ತಿನ್ನುವ ಆಹಾರ ವಿಚಾರದಲ್ಲಿ. ಮತ್ತು ಇನ್ನೊಬ್ರು ಕೇಳಿರೋದು ಪ್ರಶ್ನೆ ಏನಂದರೆ, ವೃತಾಚರಣೆ ಹಾಕಿದವರು ಯಾಕೆ ಮನೆಯಲ್ಲಿ ಇರಬಾರ್ದು, ಅಂದರೆ ಹೆಂಡತಿ ಜೊತೆ ಯಾಕೆ ಇರಬಾರ್ದು, ಈ ಪ್ರಶ್ನೆಯನ್ನು ಒಬ್ಬರು ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಅಯ್ಯಪ್ಪ ಸ್ವಾಮಿಯ ವೃತ ಅಂದ್ರೆ ಶ್ರೇಷ್ಠವಾದಂಥ ವೃತ ಅನುಷ್ಠಾನ. ಎಲ್ಲ ವೃತನೂ ಶ್ರೇಷ್ಠ. ಅದರಲ್ಲಿ ಕೆಲವೊಂದು ವೃತಗಳು ಮನೆಯನ್ನು ಬಿಟ್ಟಿರ್ಬೇಕಂತ ಇರ್ತದೆ. ಅಂಥದ್ರಲ್ಲಿ ಒಂದು ಅಯ್ಯಪ್ಪ ಸ್ವಾಮಿಯ ವೃತ ಶ್ರೇಷ್ಠವಾದ ವೃತ. ತುಂಬ ಜನ ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರೆ. ಸೊ ಅವರು ಕೇಳಿದಂತಹ ಪ್ರಶ್ನೆ, ಒಂದು ಅಯ್ಯಪ್ಪ ಮಾಲೆ ಹಾಕಿದಂತಹ ಸ್ವಾಮಿ ಕೇಳಿದಂತಹ ಪ್ರಶ್ನೆ ಏನಂದರೆ, ನಾನು ವೆಜ್ ನೂಡಲ್ಸ್, ಪನ್ನೀರು ಅಥವಾ ಇನ್ನೇನು ಗೋಬಿ ಎಲ್ಲ ಬರ್ತದೆ, ಸೊ ವೆಜ್ಜಲ್ಲಿ ಬರ್ತಕ್ಕಂಥ ನೂಡಲ್ಸ್ ಇರ್ಬೋದು, ಫ್ರೈಡ್ ರೈಸ್ ಇರ್ಬೋದು, ದಾಲ್ ಇರ್ಬೋದು, ಇಂಥ ಐಟಮನ್ನು ನಾನು ತಿನ್ಬಹುದಾ ಅಂತ ಅವರ ಪ್ರಶ್ನೆ. ಸೊ ಅಲ್ಲಿ ಅವರಿಗೆ ವಾದಗಳಾಗ್ತಾ ಇರ್ತಂತೆ. ಅಂದರೆ ಶಿಬಿರದಲ್ಲಿ ವೆಜ್ಜನ್ನು ತಿನ್ಬೋದು, ಅದು ವೆಜ್ ಹೋಟೆಲಲ್ಲಿ ತಿನ್ಬೋದು, ಕೆಲವರು ಹೇಳ್ತಾ ಇದ್ದಾರೆ ತಿನ್ನಬಾರ್ದು ಅಂತ. ಸೊ ನೋಡಿ, ಹಾಗಾದ್ರೆ ನನ್ನ ಹತ್ರ ಕನ್ಫ್ಯೂಷನ್ ಕೇಳಿದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ತಿನ್ಬೋದಾ ಅಂತ ಕೇಳಿದರೆ ಖಂಡಿತವಾಗ್ಲೂ ತಿನ್ನಬಾರ್ದು ಅಂತ ನಾನು ಹೇಳ್ತೀನಿ. ಯಾಕಂದರೆ ನೋಡಿ, ನಾನು ಇದಕ್ಕಿಂತ ಮುಂಚೆ ಕೂಡ ನಾನು ಹೇಳಿದ್ದೆ, ಎಲ್ಲೂ ಆಹಾರದಲ್ಲಿ ವೆಜ್ ನಾನ್ ವೆಜ್ ಅಂತಕ್ಕಂಥದ್ದೇ ಇಲ್ಲ, ಎಲ್ಲವೂ ನಾನ್ ವೆಜ್. ಈಗ ನೋಡಿದೆ, ಟ್ಯಾಬ್ಲೆಟ್ಗೆ ಕೂಡ ಕೆಲವೊಂದು ಪ್ರಾಣಿಗಳ ಕೊಬ್ಬಿನ ಅಂಶವನ್ನು ಹಾಕ್ತಾರೆ ಅಂತ ಗೊತ್ತಾಗಿದೆ. ಟೂತ್ಪೇಸ್ಟಲ್ಲೂ ಕೂಡ ಕೊಬ್ಬಿನ ಅಂಶ ಇರ್ತದೆ. ಸೊ ಕೆಲವೊಂದು ಐಟಮಲ್ಲಿ ಕೂಡ ಮೀನಿನ ಎಣ್ಣೆಯ ಪದಾರ್ಥಗಳಿರ್ತದೆ. ಹಾಗಾದ್ರೆ ಅದು ನಾನ್ ವೆಜ್ ಆಗುದಿಲ್ಲ. ಹಾಗಾದ್ರೆ ಇಲ್ಲಿರ್ತಕ್ಕಂಥದ್ದು ಏನಂದರೆ, ವೃತಾಚರಣೆ ಮಾಡುವಾಗ ನಮಗೆ ವೆಜ್ ನಾನ್ ವೆಜ್ ಅಂತಕ್ಕಂಥ ಕಾನ್ಸೆಪ್ಟ್ ಇಲ್ಲ. ಯಾಕಂದರೆ ನಾವು ಎಲ್ಲೋ ಒಂದು ಕಡೆ ಹೋಗ್ತೇವೆ, ಆ ವೆಜ್ ಹೋಟೆಲಲ್ಲಿ ಅವರು ಏನಾದ್ರಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿರ್ಬೋದು, ಆ ಹೋಟೆಲಲ್ಲಿ ಗೊತ್ತಿಲ್ಲದ ಮಿಕ್ಸ್ ಆಗಿರ್ಬೋದು, ನಾವು ತಿನ್ಬೋದು. ಹಾಗಾದ್ರೆ ಅದು ನಮ್ಮದು ಬಂದ ಆಗಲ್ಲ ಅಂತ ಕೇಳಿದ್ರೆ, ಅದಕ್ಕೋಸ್ಕರ ಹಿಂದಿನ ಸ್ವಾಮಿಗಳೆಲ್ಲ ಅಲ್ಲಿ ಆಹಾರವನ್ನು ಮಾಡ್ತಾ ಇದ್ರು. ಶಿಬಿರದಲ್ಲಿ ಅಥವಾ ಮನೆಯಲ್ಲಿ ಅವರು ಮಾಡಿದ ಆಹಾರವನ್ನೇ ಸೇವಿಸ್ತದೆ. ಯಾಕಂದ್ರೆ ಮಿಕ್ಸ್ ಆಗ್ಬೋದು ನಾನ್ ವೆಜ್ ಅಂತ. ಹಾಗಾದ್ರೆ ಇಲ್ಲಿರ್ತಕ್ಕಂಥದ್ದು ಏನಂದ್ರೆ, ಈಗ ವೆಜ್ ನೂಡಲ್ಸ್ ಅಥವಾ ವೆಜ್ ಫ್ರೈಡ್ ರೈಸ್, ಗೋಬಿ ಮಂಚೂರಿ, ಪನ್ನೀರ್ ದಾಲ್ ಅದೆಲ್ಲ ತಿನ್ಬೋದಾ ಪ್ರಶ್ನೆ ಅಲ್ಲ, ತಿನ್ಬಾರ್ದು. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಮಾಲೆ ಹಾಕಿದಾಗ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ವೆಜ್ ಅಂತಲ್ಲ, ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ ಅಂದ್ರೆ ವೆಜ್. ಆಹಾರದಲ್ಲಿ 3 ವಿಧ ಬಂದಿದೆ. ನಾನು ಇದಕ್ಕಿಂತ ಮುಂಚೆ ಕೂಡ ಈ ವಿಚಾರದಲ್ಲಿ ಮಾತಾಡಿ, ಸತ್ವ, ರಜೋ, ತಮೋ ಗುಣಗಳು ಅಂತ. ಸಾತ್ವಿಕ ಆಹಾರ, ರಾಜಸ ಆಹಾರ ಮತ್ತು ತಾಮಸ ಆಹಾರ. ಸಾತ್ವಿಕ ಆಹಾರಗಳಂದ್ರೆ ಯಾವುದು ಇಲ್ಲಿ ನಾವು ನೋಡಬೇಕು. ಈಗ ಫ್ರೂಟ್ಸ್ ಇರ್ಬೋದು, ಹಣ್ಣು ಹಂಪಲುಗಳಿರ್ಬೋದು, ಅಥವಾ ಜ್ಯೂಸ್ ಇರ್ಬೋದು, ಇದೆಲ್ಲವೂ ಸಾತ್ವಿಕ ಆಹಾರದಲ್ಲಿ ಸೇರುತ್ತೆ. ಮುಂದೆ ಬರ್ತಕ್ಕಂಥದ್ದು ಏನಂದ್ರೆ ರಾಜಸಾಹಾರ. ರಾಜಸ ಯಾವುದಕ್ಕೆ ಹುಲಿಕಾರವನ್ನು ಅತಿಯಾಗಿ ಮಸಾಲ ಪದಾರ್ಥವನ್ನು ಹಾಕ್ತಾರ, ಅದು ರಾಜಸಾಹಾರ. ತಾಮಸ ಅಂದ್ರೆ ಯಾವುದು, ಯಾವ ಒಂದು ಜೀವಿಯನ್ನು, ಯಾವ ಒಂದು ಪ್ರಾಣಿಯನ್ನು ಕೊಂದು ತಿಂತಾರ. ಕೋಳಿ ಇರ್ಬೋದು, ಅದನ್ನು ಕೊಂದು ತಿಂತಾರೆ, ಅಥವಾ ಕುರಿ ಇರ್ಬೋದು, ಅದನ್ನು ಕೊಂದು ತಿಂತಾರೆ. ಅಂದ್ರೆ ಕೊಂದು ತಿಂತಕ್ಕಂಥ ಆಹಾರಗಳು, ಕೊಬ್ಬಿನಾಂಶ ಜಾಸ್ತಿ ಇರ್ತಕ್ಕಂಥ ಆಹಾರಗಳು, ಇದು ತಾಮಸ ಆಹಾರಕ್ಕೆ ಸೇರ್ತದೆ. ಹಾಗಾದ್ರೆ ಅಯ್ಯಪ್ಪ ಸ್ವಾಮಿಯ ವೃತಾಚರಣೆ ಏನಂತ ಕೇಳಿದ್ರೆ, ಅದು ಸಾತ್ವಿಕವಾದಂತಹ ಆಚರಣೆ. ಅಲ್ಲಿ ಯಾವುದೇ ಒಂದು ಸಾತ್ವಿಕ, ಯಾರನ್ನು ನಾವು ಏಕವಚನದಲ್ಲಿ ಮಾತಾಡುವುದಿಲ್ಲ. ಮಾಲೆ ಧರಿಸಿದ ನಂತರ ಮಾಲೆ ಧರಿಸಿದ ಎಲ್ಲರನ್ನು ಸ್ವಾಮಿ ಅಂತ ಕರಿತೇವೆ. ಕೆಟ್ಟ ಪದಗಳನ್ನು ಬಳಸಲ್ಲ. ಅದು ಸಾತ್ವಿಕ ವ್ಯಕ್ತಿಯ ರೀತಿ ಇರಬೇಕು. ಅಂದ್ರೆ ಸಾತ್ವಿಕ ವ್ಯಕ್ತಿ ಆದವನು ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು. ಆವಾಗ ನಾವು ವೆಜ್ ನೂಡಲ್ಸ್ ಅಲ್ಲಿ ಏನಾಗ್ತಾರೆ, ಅಲ್ಲಿ ರಾಜಸ ಗುಣಗಳನ್ನು ಹಾಕ್ತಾರೆ. ಅಂದ್ರೆ ಅಲ್ಲಿ ಮಸಾಲಗಳನ್ನು ಹಾಕ್ತಾರೆ, ಬೇರೆ ಬೇರೆ ಕೆಮಿಕಲ್ಸ್ಗಳನ್ನು ಹಾಕ್ತಾರೆ. ಏನಾಗ್ತದೆ ಆಗ ತಿಂದ್ರೆ ಏನಾಗ್ತದೆ, ಋತ ಬಂದ ಆಗ್ತದೆ ಅಂದ್ರೆ ಮನಸ್ಸಿನ ನಿಯಂತ್ರಣ ತಪ್ತದೆ. ಸಾತ್ವಿಕ ಆಹಾರಗಳನ್ನು ತಿಂತ ಸಾತ್ವಿಕ ಆಚರಣೆಯನ್ನು ಮಾಡ್ತಾ ಇದ್ರೆ ಮನಸ್ಸಿನಲ್ಲಿ ಒಂದು ಕಂಟ್ರೋಲ್ ಇರ್ತದೆ. ಅದಕ್ಕೆ ನಾವು ವೃತಾಚರಣೆ ಮಾಡುವಾಗ
ಅನುಷ್ಠಾನಗಳನ್ನು ಮಾಡುವಾಗ, ಭಕ್ತಿಯ ಮಾರ್ಗದಲ್ಲಿ ಇರುವಾಗ ನಾವು ಆ ಆಹಾರಗಳನ್ನು ಸೇವಿಸಬಾರದು ಅಂತ ಶಾಸ್ತ್ರದಲ್ಲಿದೆ. ನಮ್ಮಲ್ಲೂ ತುಂಬ ಜನ ಇದ್ದಾರೆ, ಡಾಬಾಕ್ಕೆ ಹೋಗಿ ಅಲ್ಲಿ ಮಸಾಲೆ, ಕೆಲವಾಗ ನಾನ್ ವೆಜ್ ಎಲ್ಲ ಸ್ವಾಮಿ. ತುಂಬ ಜನ ಹತ್ರ ನಾನು ಮಾತಾಡಿದ್ದೇನೆ, ನೀವು ಯಾಕೆ ಮಸಾಲೆ ಎಲ್ಲ ಅಲ್ಲಿ ಡಾಬಾದಲ್ಲೆಲ್ಲ ಹೋಗಿ ತಿಂತೀರಾ, ಡಾಬಾದಲ್ಲಿ ಹೋಗಿ ಆಲೂ ಪರೋಟ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ತುಂಬ ಗ್ರ್ಯಾಂಡಾಗಿ ತಿಂದು ಬರ್ತಾರೆ. ತಿನ್ನಬಾರ್ದು, ಯಾಕಂದರೆ ನಮ್ಮ ಎನರ್ಜಿ ಡೌನ್ ಆಗ್ತದೆ. ಋತಭಂಗ ಆಗ್ತದೆ ಅಂತಲ್ಲ, ಎನರ್ಜಿ ಡೌನ್ ಆಗ್ತದೆ. ನಾವು ಋತವನ್ನು ಯಾಕೆ ಮಾಡ್ತೇವೆ ಅಂದರೆ, ಕೇವಲ ಈಗ ಅಯ್ಯಪ್ಪ ಸ್ವಾಮಿ ಋತದವರಿಗೆ ಏನು ಗೊತ್ತಿದೆ ಅಂದರೆ ಬೆಳಿಗ್ಗೆ ಎದ್ದು ಶರಣು ಕಲಿಬೇಕು ಅಂತ. ಆದರೆ ನೀವು ಮಾಲೆ ಹಾಕಿದಾಗ ಅದನ್ನೇ ಉಪಯೋಗ ಮಾಡಿ ನಿಮ್ಮ ಎನರ್ಜಿಯನ್ನು ಮೇಲೆ ತರಬಹುದು. ನಿಮಗೆ ಗೊತ್ತಿದ್ರೆ ಅದನ್ನೇ ಸಿದ್ಧಿಯಲ್ಲಿ ನಾವು ಕಲಿಸುವುದು. ಆವಾಗ ಎನರ್ಜಿ, ಯಾಕಂದ್ರೆ ನಮ್ಮ ಹತ್ರ ಎರಡು ಎನರ್ಜಿ ಇಲ್ಲ, ಒಂದೇ ಎನರ್ಜಿ ಇರುವುದು. ಮಣಿಚಕ್ರದಲ್ಲಿ ಒಂದೇ ಎನರ್ಜಿ ಇರುವುದು. ಅದನ್ನು ನೀವು ಹುಳಿ, ಖಾರ, ಮಸಾಲ ಪದಾರ್ಥಗಳನ್ನು ತಿಂದಾಗ ಆ ಎನರ್ಜಿ ಡೌನ್ ಆಗ್ತದೆ. ನೀವು ವೇಸ್ಟ್, ಅನುಷ್ಠಾನ ಮಾಡಿಕೊಳ್ಳೋ ವೇಸ್ಟ್ ಆಗ್ತದೆ. ಅದೇ ನೀವು ಸಾತ್ವಿಕ ಆಹಾರಗಳನ್ನು ಸೇವಿಸಿದಾಗ ಮನಸ್ಸು ಉಲ್ಲಾಸ ಆಗ್ತದೆ, ಮುಖದಲ್ಲಿ ಒಂದು ತೇಜಸ್ಸು ಬರ್ತದೆ. ಆ ಓಜಸ್ಸೆ ಮೇಲೆ ಹೋಗಿ ಅದು ತೇಜಸ್ಸಾಗಿ ಮಾರ್ಪಟ್ಟಾಗ ಅಲ್ಲಿ ತುಂಬ ರೀತಿಯ ಬೆನಿಫಿಟ್ ನಿಮಗೆ ಸಿಗ್ತದೆ. ಯಾಕಂದ್ರೆ ನೀವು ಮಾಡಿದಂಥ ಏನೊಂದು ಸಂಕಲ್ಪ ಇಟ್ಟು ನೀವು ಮಾಲೆ ಹಾಕ್ತೀರಾ ಅಥವಾ ಅನುಷ್ಠಾನ ಮಾಡ್ತೀರಾ, ಅದಕ್ಕೆ ಒಂದು ಬಲ ಬರ್ತದೆ. ಆದ್ರಿಂದ ಯಾರು ಕೂಡ ಮಾಲೆ ಧರಿಸಿದವರು, ಅಂದರೆ ಮಾಲೆ ಧರಿಸಿದವರು ಮಾತ್ರ ಅಲ್ಲ, ಅನುಷ್ಠಾನದಲ್ಲಿ ಇರುವವರು ಹುಲಿಕಾರಗಳನ್ನು, ಹಾಗಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು, ದೇಹಕ್ಕೆ ಒಳ್ಳೆಯದು ನಿಜವಾಗಿ ಈರುಳ್ಳಿ. ಆದರೆ ಅದು ಎನರ್ಜಿಯನ್ನು ಡೌನ್ ಮಾಡ್ತದೆ. ಅದಕ್ಕೋಸ್ಕರ ಈರುಳ್ಳಿ ಬೆಳ್ಳುಳ್ಳಿ ಕೂಡ ನಿಷೇಧ ಆಗಿದೆ. ಆಗ ತಿನ್ನಲೇಬಾರ್ದು. ಕೆಲವೊಂದ್ಸಲ ಸಂದರ್ಭಕ್ಕೆ ಅನುಗುಣವಾಗಿ ಮನೆಯಲ್ಲಿರುವಾಗ ತಿನ್ಬೇಕಾಗ್ತದೆ. ಆದರೆ ನೀವು ಮಾಲೆ ಧರಿಸಿದಾಗ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ನಿಮ್ಮಲ್ಲಿ ಆ ತೇಜಸ್ಸು ಬರಬೇಕು. ಅದಕ್ಕೋಸ್ಕರ ನಾವು ಮಾಲೆ ಹಾಕಿದಂತಹ ಸಮಯದಲ್ಲಿ ವೆಜ್ ನೂಡಲ್ಸ್ ಇದನ್ನೆಲ್ಲ ತಿನ್ನಬಾರ್ದು. ಇದು ಅವರು ಕೇಳಿದಂತಹ ಪ್ರಶ್ನೆಗೆ ನಮ್ಮ ಉತ್ತರ. ಸೊ ಇನ್ನೊಬ್ರು ಕೇಳಿದ್ದಾರೆ ಇಲ್ಲಿ, ಅಂದ್ರೆ ಅವರು ಮಾಲೆ ಹಾಕಿದವರು ಅಂತಲ್ಲ, ಅವ್ರದ್ದೊಂದು ಜಿಜ್ಞಾಸೆ. ಈಗ ಮಾಲೆ ಹಾಕಿದಾಗ ಯಾಕೆ ಗಂಡು ಹೆಣ್ಣು ಕೂಡಬಾರ್ದು, ಹೆಣ್ಣಿನ ಸಂಪರ್ಕ ಯಾಕೆ ಮಾಡಿದ್ರು? ಗುರುಸ್ವಾಮಿ ತೆಗೆದದ್ದು ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ, ಅದಕ್ಕೋಸ್ಕರ ಅಂತ ಹೇಳಿದ್ರು. ನಿಜವಾಗಿ ನೋಡಿದ್ರೆ ಅದಲ್ಲ. ನಾನು ಅವಾಗಲೇ ಹೇಳಿದೆ, ನಮ್ಮ ಹತ್ರ ಇರ್ತಕ್ಕಂಥ, ಯಾಕೆಂದ್ರೆ ಗಂಡು ಹೆಣ್ಣು ಎನರ್ಜಿ ಡೌನ್ ಆಗಬಾರ್ದು ಅಷ್ಟೇ. ಗಂಡು ಹೆಣ್ಣು ಕೂಡುವ ವಿಚಾರ ಇಲ್ಲಿ ಅಲ್ಲ ಇರ್ತದೆ. ಏನಾಗ್ತದಂದ್ರೆ, ನಾವು ಸಾತ್ವಿಕದಲ್ಲಿರುವಾಗ, ಸಾತ್ವಿಕ ಮಾಡುವಾಗ ಅಲ್ಲಿ ನಮ್ಮ ಎನರ್ಜಿ ಏನಿದೆ, ಮಣಿಪುರದಲ್ಲಿ ಇರ್ತಕ್ಕ ಒಂದೇ ಸೆಕ್ಸ್ ಎನರ್ಜಿ ಮತ್ತು ಆಧ್ಯಾತ್ಮದ ಎನರ್ಜಿ ಒಂದಿದೆ. ಆ ಮಣಿಪುರದಲ್ಲಿ ಇರ್ತಕ್ಕಂಥ ಎನರ್ಜಿ ಈಗ ಗಂಡು ಹೆಣ್ಣು ಜೊತೆಗಿದ್ರೆ ಏನಾಗ್ತದೆ, ಅದು ಡೌನ್ ಆಗ್ತದೆ ಎನರ್ಜಿ. ಆ ಏನಿದೆ ವೀರ್ಯ ಅದು ಹೋಗ್ಬಾರ್ದು, ಹೊರಗೆ ಹೋಗಬಾರ್ದು ಅಂತ ಇದೆ. ಅವರಿಗೆ ಒಂದು ಕನ್ಫ್ಯೂಷನ್ ಕೂಡ ಇತ್ತು. ಇನ್ನೊಂದು ಪ್ರಶ್ನೆ ಕೂಡ ಕೇಳಿದ್ರು, ಹಾಗಾದ್ರೆ ಸರ್ ಕನಸಿನಲ್ಲಿ ಈಗ ಮಾಲೆ ಹಾಕಿದಾಗ ನನಗೆ ಈ ರೀತಿ ಆಯ್ತು ಅಂತ ಒಂದು ಏನಂದ್ರೆ ಅದು ಪಾಪ ಪ್ರಜ್ಞೆಯಲ್ಲಿ ಕಾಡ್ತಾ ಇತ್ತು. ಸರ್ ನನ್ನ ಹತ್ರ ಹೇಳಿ, ಬೇರೆಯವ್ರ ಹತ್ರ ಆ ಪ್ರಶ್ನೆನೆಲ್ಲ ಕೇಳಲಿಕ್ಕೆ ಆಗಲ್ಲ. ಸರ್ ನಾನು ಮಾಲೆ ಹಾಕಿದ್ದೆ, ಸೊ ನನಗೆ ನೈಟ್ ಗೊತ್ತಿಲ್ಲದೆ ಆ ರೀತಿ ಆಯಿತು, ವೀರ್ಯ ಹೋಯಿತು, ತಪ್ಪ ಅಂತ ಕೇಳಿದೆ. ಖಂಡಿತವಾಗ್ಲೂ ಅಲ್ಲ. ಯಾಕೆ ಹೋಗ್ತದೆ? ಇದೇ ರೀತಿ ನಾವು ಮಸಾಲ ಪದಾರ್ಥಗಳನ್ನೆಲ್ಲ ಜಾಸ್ತಿ ತಿಂದಾಗ ಮಾಲೆ ಹಾಕಿರ್ತೇವೆ, ಬಟ್ ಶರಣು ಬರ್ತೇವೆ, ಇಲ್ಲಿ ಈ ಕಡೆ ಹೋಗಿ ಬೇಕಾಗಿ ತಿಂದು ಬರ್ತೇವೆ, ಹಾಗಾಗಿ ಎನರ್ಜಿ ಡೌನ್ ಆಗ್ತದೆ. ಅದೇ ಎನರ್ಜಿ ಜಾಸ್ತಿ ಆಗಿ ಆ ಆಲೋಚನೆಗಳು ಜಾಸ್ತಿ ಆಗಿ ನಮ್ಗೆ ಗೊತ್ತಿಲ್ಲದೆಲ್ಲ ಆಗ್ತದೆ. ತಪ್ಪು ಅಂತಲ್ಲ, ಅದಕ್ಕೆ ನಾವು ಅಂತ ಪದಾರ್ಥ ತಿನ್ನಬಾರ್ದು. ಸೊ ಇಲ್ಲಿ ಕೂಡ ಅಷ್ಟೇ, ಆ ಗಂಡು ಹೆಣ್ಣು ಜೊತೆಗಿದ್ದಾಗ ಏನಾಗ್ತದೆ ಅಂದ್ರೆ ಅದು ಆ ಏನು ಹೊರಗೆ ಹೋಗ್ತದೆ ಗಂಡಿನ ವೀರ್ಯ, ಅದು ಹೋಗ್ಬಾರ್ದು. ಆ ಋತಾಚರಣೆ ಸಮಯದಲ್ಲಿ, ಅನುಷ್ಠಾನದ ಸಮಯದಲ್ಲಿ ಅದು ಹೋದಾಗ ಆ ಎನರ್ಜಿ ಡೌನ್ ಆಗ್ತದೆ. ಎನರ್ಜಿ ಡೌನ್ ಆದರೆ ನಾವು ಮಾಡಿದಂಥ ಋತಕ್ಕೆ ಬಲ ಇರಲ್ಲ, ಅದು ಫಲಿಸಲ್ಲ ಅಂತ ಇದೆ. ಅದಕ್ಕೋಸ್ಕರ ಸೇರಬಾರ್ದು ಅಂತ ಅದು ನಿಯಮವನ್ನೆಲ್ಲ ಮಾಡಿದ್ದಾರೆ. ಮತ್ತೆ ಚಪ್ಪಲ್ ಹಾಕಬಾರ್ದು, ಯಾಕಂದ್ರೆ ಇಲ್ಲಿ ಇರುಮುಡಿಯನ್ನು ಹೊರಬೇಕು, ಅದಕ್ಕೆ ಚಪ್ಪಲ್ ಹಾಕಬಾರ್ದು. ಇಂಥ ತುಂಬಾ ನಿಯಮಗಳಿದೆ. ಯಾಕೆ ಮಾಡಿದ್ದಾರೆ ಅಂದ್ರೆ ಆ ಕಾಲದಲ್ಲಿ ಅದಕ್ಕೆ ಮಾಡೋದಕ್ಕೆ ತುಂಬಾ ಅರ್ಥ ಇದೆ. ಆ ಕಾಲದಲ್ಲಿ ಅಂತ ದಿನಗಳಿತ್ತು, ನಡಿಬೇಕು, ಅಷ್ಟು ದೂರ ನಡಿಬೇಕು, ಆ ಕಾಲಲ್ಲಿ ಬಲ ಬರಬೇಕು, ಅದಕ್ಕೋಸ್ಕರ ಚಪ್ಪಲನ್ನು ಬಿಡಬೇಕು, ಈ ತರ ಎಲ್ಲ ಇತ್ತು. ಯಾಕಂದ್ರೆ ಕಪ್ಪು ವಸ್ತ್ರವತ್ತು ಪುಟ್ಟ ತಟ್ಟನೆ ನಿಲ್ಲದು ಕಾಮ ಕ್ರೋಧವು ಮನದಲ್ಲಿ. ಕಪ್ಪು ವಸ್ತ್ರ ಯಾಕೆ ಹಾಕ್ಬೇಕು? ಕಪ್ಪು ವಸ್ತ್ರ, ಕಪ್ಪು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ನೋಡಿ, ತುಂಬಾ ಜನರಿಗೆ. ಕಪ್ಪು ವಸ್ತ್ರ ಉಟ್ಟ ತಟ್ಟನೆ ನಿಲ್ಲದು ಕಾಮ ಕ್ರೋಧವು ಮನದಲ್ಲಿ. ಕಪ್ಪು ವಸ್ತ್ರ ಉಟ್ಟ ತಟ್ಟನೆ ಕಾಡದು ಶನೀಶ್ವರನ ಕಾಟವು. ಕಪ್ಪು ವಸ್ತ್ರವ ಹೀನಗೈದರೆ ಮನುಜನಿ ನಿನಗೆ ತಪ್ಪದು ಅದು. ಅಂದ್ರೆ ಯಾಕೆ ನಾವು ಆ ಕಪ್ಪು ವಸ್ತ್ರವನ್ನು ಧರಿಸ್ತೇವೆ, ಎಲ್ಲವನ್ನ ಬಿಡ್ತೇವೆ ಅಂದ್ರೆ ಈ ಕಪ್ಪು ವಸ್ತ್ರವನ್ನ ಧರಿಸಿದಾಗ ನಮಗೆ ಆಸೆಗಳು ಕಮ್ಮಿ ಆಗುತ್ತೆ. ಆ ಆಸೆಗಳು ಆ ಸಮಯದಲ್ಲಿ ಕಮ್ಮಿ ಆಗಬೇಕು. ಕಪ್ಪು ವಸ್ತ್ರ ಉಟ್ಟ ತಟ್ಟನೆ ತಟ್ಟದು ಕಾಮ ಕ್ರೋಧವು ಮನದಲ್ಲಿ. ಅಂದ್ರೆ ಕಾಮ ಕ್ರೋಧಗಳೆಲ್ಲ ನಮಗೆ ಆ ಸಮಯದಲ್ಲಿ ಬರುವುದಿಲ್ಲ, ಆಸೆಗಳಿಲ್ಲ ಅಂದ್ರೆ.
ಕಪ್ಪು ವಸ್ತ್ರವ ಉಟ್ಟ ತಟ್ಟನೆ ತಟ್ಟದು ಶನೀಶ್ವರನ ಕಾಟ. ಅಂದ್ರೆ ಶನಿ ಕಾಟ ಎಲ್ಲರಿಗೂ ಕಾಡ್ತದಂತೆ. ಆದ್ರೆ ಯಾರ ವೃತದಲ್ಲಿರ್ತಾರೆ, ಆ ಶ್ರೇಷ್ಠವಾದ ಅಯ್ಯಪ್ಪ ಸ್ವಾಮಿಯ ವೃತದಲ್ಲಿ ಯಾರಿರ್ತಾರೆ, ಯಾರನ್ನು ಸಂಕಲ್ಪ ಮಾಡಿರ್ತಾರೆ, ಅವರಿಗೆ ಆ ಶನೀಶ್ವರನ ಕಾಟ ತಪ್ಪಲ್ಲ ಅಂತ ಹೇಳಿದ್ದಾರೆ. ಕಪ್ಪು ವಸ್ತ್ರವ ಹೀನಗೈದರೆ, ಅಂದ್ರೆ ನೀನು ಅದನ್ನ ಧರಿಸಿ ಬೇಡದ್ದನ್ನೆಲ್ಲ ಮಾಡಿದ್ರೆ, ಬೇಕು ನಿಂದು ಗೊತ್ತಿಲ್ಲದ ತಿನ್ಬೋದು. ಈಗ ಬೇಡದ ಕಣ್ಣಪ್ಪ ಶಿವನ್ಗೆ ಮಾಂಸ ಕೊಟ್ಟರು, ನಿಮ್ಗೆ ಗೊತ್ತಿರ್ಲಿಲ್ಲ, ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅಂತ ಗೊತ್ತಿರಲಿಲ್ಲ, ನಿಂಗೆ ಗೊತ್ತಿದ್ದು ಕೂಡ ಅದು ಏನಾಗಲ್ಲ, ನಾನು ಅದನ್ನು ತಿಂತೇನೆ ಆ ರೀತಿ ಮಾಡ್ತೇನೆ ಅಂತ ನೀನು ಮಾಡಿದ್ರೆ, ಹುಚ್ಚು ಸಾಗಸಕ್ಕೆ ಕೈ ಹಾಕಿದ್ರೆ ನಿನಗೆ ತಪ್ಪದು ಅಧೋಗತಿ ಬಂದೇ ಬರ್ತದೆ ಅಂತಂದು ಅದರ ಒಂದು ಅರ್ಥ. ಸೊ ಗೊತ್ತಿದ್ದವರು ಇದನ್ನು ಮಾಡ್ತಾರೆ, ವಾದ ಮಾಡೋರ ಹತ್ರ ನಮ್ಗೆ ಏನು ಮಾತಾಡ್ಲಿಕ್ಕಿಲ್ಲ. ಸೊ ನನಗೆ ಈ ಪ್ರಶ್ನೆ ಹೇಳಿದ್ದಕ್ಕೆ ಈ ವಿಚಾರ ನನಗೆ ತುಂಬ ಒಂದು ಖುಷಿಯಾಯಿತು, ಇದ್ರ ಬಗ್ಗೆ ಮಾತಾಡುವಂತ ಇವತ್ತು ಮಾತಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ. ಮುಖ್ಯವಾಗಿ ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಿದವರಿಗೆ ಶೇರ್ ಮಾಡಿ. ಒಂದು ಶ್ರೇಷ್ಠವಾದ ವೃತಾಚರಣೆ ಅಂತ ನಾನು ಹೇಳ್ತೇನೆ. ಅಯ್ಯಪ್ಪ ಸ್ವಾಮಿಯ ವೃತಾಚರಣೆ ಯಾವಾಗ ಅಯ್ಯಪ್ಪ ಸ್ವಾಮಿ ಕರೀತಾರೆ ಆಗ ಆ ಭಾಗ್ಯ ನಮಗೆ ಬರ್ತದೆ, ಆ ಶಬರಿಮಲೆಗೆ ಹೋಗ್ತಕ್ಕಂಥ ಭಾಗ್ಯ ನಮಗೆ ಬರ್ತದೆ. ಸೊ ಕಲಿಯುಗದ ಮಹಾಪುರುಷ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ನಮ್ಮ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಎಲ್ರಿಗೂ ಶುಭವಾಗಲಿ.